ಗಾಯ್ಸ್ ಫೈನಲಿ ಕುತಾರ್ ಬಂದು ತಲುಪಿದ್ವಿ. ಸೊ ಈ ಟೆಂಪಲಿಗೋಸ್ಕರ ಬಂದ್ವಿ. ಜಾತ್ರೆ ಹೊಲ ಹಾಕ್ತಾರಲ್ವ ಹೆಣ್ಮಕ್ಳು. ಲಾಸ್ಟ್ ಟೈಮ್ ಇವನೇ ಹೇಳಿದ್ದು. ಇಲ್ಲ ಗೈಸ್, ನಂಗೆ ಏನು ಗೊತ್ತಿಲ್ಲ. ಜಾತ್ರೆ ಹೊಲೆನಾರ ಆ ಕಡೆ ಚಿಂದ ಲೈವಲ್ಲಿ ನೋಡಬೇಕು ಅಂದರೆ ಪಿಂಕ್ ಇರೋದು, ಫೋನಲ್ಲಿ ಕ್ಲಿಕ್ ಮಾಡಬೇಕಾದ್ರೆ ಬ್ಲೂ ಕಾಣಿಸುತ್ತೆ. ಅಲ್ಲಿ ನೋಡು. Marikiri. When you came to Madikeri? When did you came there? 4 days ago. 4 days ago. Okay. This is Marikiri. Well, on the ಕ್ರೇಜಿಯಾಗಿ ಸನ್ ರೈಸ್ ಆಗ್ತಿದೆ, ಅಲ್ಲಿ ಕಾಣ್ತಿದೆ ಈಗ. ಸೊ ಕ್ರೇಜಿ ಬೀಚ್ ವ್ಯೂ, ಅದ್ರ ಜೊತೆಗೆ ಬೈಕು ಫುಲ್ಲಿ ಲೋಡೆಡ್. ಕ್ರೇಜಿ. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಮಂಗಳೂರನ್ನ ಆಲ್ಮೋಸ್ಟ್ ಎಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಮುರುಡೇಶ್ವರ ಹೋಗೋಣ ಅಂತ ಪ್ಲ್ಯಾನು. ಸೊ ಮಾರ್ನಿಂಗ್ ಆಗಿದೆ. ಸದ್ಯಕ್ಕೆ ರೂಮ್ನ ಖಾಲಿ ಮಾಡೋ ಟೈಮ್ ಬಂದಿದೆ. ಹೆಣಗಳು ಬಿದ್ದಿದ್ದಾರೆ. ಅಲ್ವಾಣ, ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೊಬ್ರು ನಮಗೆ ಒಳ್ಳೇದು ಮಾಡ್ತಾರೆ. ಕರೆಕ್ಟಾ? ನಂಗೆ ಗೊತ್ತಿಲ್ಲ. ಹೇಳಿ ಗೈಸ್, ಕಮೆಂಟ್ ಮಾಡಿ. ಸೆಟ್ಟಿಂಗ್ ಕೇಳಿ. ಸೊ ಗೈಸ್, ಇಬ್ಬರು ಆಲ್ಮೋಸ್ಟ್ ನಮ್ಮನ್ನು ಬಿಟ್ಟು ಮುರುಡೇಶ್ವರ ರೀಚ್ ಆಗಿದ್ದಾರೆ. ಯಾಕೆ ಅಂತಂದರೆ ಲಾಸ್ಟು ಡೇ ಬೀಚಲ್ಲಿ ಸುತ್ತಾಡಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ನಮ್ಮದು. ಹಾಗಾಗಿ ನಾವು ಸ್ಕೂಬಾ ಡ್ರೈವ್ ಮಾಡ್ತಿಲ್ಲ. ಸದ್ಯಕ್ಕೆ ಇಬ್ಬರು ಸ್ಕೂಬಾ ಡ್ರೈವ್ ಮಾಡೋಕ್ಕೆ ಹೋಗಿದ್ದಾರೆ. ಇನ್ನು 6 ಜನ ಇಲ್ಲಿಂದ ಮುರುಡೇಶ್ವರ ಹೋಗಿ ಅಲ್ಲಿಂದ ಪ್ಲ್ಯಾನ್ ಏನಂತೇಳಿ ಅಲ್ಲಿ ನೋಡ್ತೀವಿ. ಸದ್ಯಕ್ಕೆ ಮಂಗಳೂರನ್ನ ಬಿಟ್ಟು ಮುರುಡೇಶ್ವರ ಕಡೆ ಹೋಗೋಣ ಅಂತ ಬನ್ನಿ. ಮಂಗಳೂರು ಬಿಡೋ ಟೈಮ್ ಬಂತು. ಸೊ ರೂಮ್ ಮಾಡಿದ್ದು ಕಂಫರ್ಟಬಲ್ ಆಗಿತ್ತು. ಮೇನ್ ಪಾರ್ಕಿಂಗಿಗೆ ಒಳ್ಳೆ ಜಾಗ ಸಿಕ್ತು. ಸೊ ಇವಾಗ ನಾವು ಮಂಗಳೂರು ಬಿಡೋಣ ಅಂತ. ಗೈಸ್ ಫೈನಲಿ ಮಂಗಳೂರು ಸಿಟಿ ಬಿಡ್ತಾ ಇದ್ದೀವಿ. ಮಂಗಳೂರು ಸಿಟಿಯಿಂದ ನೆಕ್ಸ್ಟು ಸ್ಟಾಪು ನೋಡೋಣ. ಕುತ್ತಾರಲ್ಲಿ ಒಂದು ಟೆಂಪಲ್ ಇದೆ ಅಂತೆ. ಸೊ ಆ ಟೆಂಪಲ್ನ ಕವರ್ ಮಾಡಿಕೊಂಡು ಅದ್ರ ನೆಕ್ಸ್ಟ್ ತಿರ್ಗಾ ಮುರುಡೇಶ್ವರ ನಡೀರಿ ಹೋಗೋಣ ಮುಂದೆ. ಸೊ ಸದ್ಯಕ್ಕೆ ಬಾಯ್ ಮಂಗಳೂರು. ಕ್ರೇಜಿ. ಮಂಗಳೂರು ಒಳ್ಳೆ ಸಿಟಿ, ಬಟ್ ಏನಂದರೆ ಹೆವಿ ಹೀಟು, ಅದೇ ಒಂದು ಸಮಸ್ಯೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಮಂಗಳೂರು. ಮಾರ್ನಿಂಗ್ ಕರೆಕ್ಟು 9 o'clock ಹೊರಟಿದ್ದೀವಿ. 9 o'clock ಏನು ಪ್ರಾಬ್ಲಮ್ ಅಂದರೆ ಹೆವಿ ವೆಹಿಕಲ್ಗಳು ಓಡಾಡ್ತದೆ. ವೆಹಿಕಲ್ ಓಡಾಡೋದ್ರಿಂದ ಟ್ರಾಫಿಕ್ ಸಿಗಬಹುದು ಅಂತ ಅಂದ್ಕೊತೀನಿ. ಸಿಗಲಿಲ್ಲ ಅಂದರೆ ಸಾಕು. ಗಾಯ್ಸ್ ಫೈನಲಿ ಕುತಾರ್ ಬಂದು ತಲುಪಿದ್ವಿ. ಸೊ ಈ ಟೆಂಪಲಿಗೋಸ್ಕರ ಬಂದ್ವಿ. ಕೊರಗ ದೇವಸ್ಥಾನ ಎಲ್ಲಿರ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಇದನ್ನ. ಮಂಗಳೂರಿಗೆ ಫುಲ್ಲು ತುಳುನಾಡಿನ ಫೇಮಸ್ ದೇವರು ಇದು. ಹೌದಾ? ಓಕೆ. ಚೈನಿಗೆ ಲೂಬ್ ಹೊಡೆದು ರೋಡ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಗಾಡಿನ ಆದಷ್ಟು ಸ್ಟಾಕ್ ಆಗಿ ಇಟ್ಕೊಳ್ಳಿ. ಯಾಕೆಂತೇಳಿ ಇರೋದು ನೋಡಿ, ನೆನ್ನೆ ಬರ್ಬೇಕಾದ್ರೆ ಲೂಬ್ ಹೊಡೆದಿದ್ದೇನೆ ಚೈನಿಗೆ. ಇದ್ರ ಅವಸ್ಥೆ ನೋಡಿ ಹೆಂಗಾಗಿದೆ ಅಂತೇಳಿ. ನೋಡಿ ಅವಸ್ಥೆ, ಇದು ಅವಸ್ಥೆ. ಚೈನ್ ಲೂಬ್ ಹೊಡೆದು ನನ್ನ ಗಾಡಿ ನೋಡಿ ಹಾರಿದ್ರಲ್ಲಿ ಕೆಳಗಡೆ ಹಾರುತ್ತೆ, ಮೇಲ್ಗಡೆ ಇಲ್ಲಿ ಗಂಟ ಹಾರಲ್ಲ ಯಾವುದೇ ಕಾರಣಕ್ಕೂ. ಸೊ ಆದಷ್ಟು ನಾನು ಸಜೆಸ್ಟ್ ಮಾಡೋದು ಕ್ರೇಜಾ. ಸೊ ನಾನು ನಿಮಗೆ ಎಲ್ಲರೂ ಸಜೆಸ್ಟ್ ಮಾಡೋದಂದರೆ ಆದಷ್ಟು ಬೈಕ್ನ ಸ್ಟಾಕ್ ಆಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ಅನುಭವಿಸ್ತೀರ. ಗೈಸ್ ಫೈನಲಿ ಯಾವುದೋ ಒಂದು ಶಾಪಿಗೆ ಬಂದ್ವಿ. ರೋಡ್ನ ಏನಂದರೆ ಹೆವಿ ಹೀಟ್ ಹೊಡಿತದೆ. ಯಾವ ರೇಂಜಿಗೆ ಹೊಡಿತಿದೆ ಅಂದರೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನೋಡಿ ಎಲ್ಲರ ಅವಸ್ಥೆ ಹಿಂಗಂತ. ಬಿಸಿಲು ಜೊತೆಗೆ ಹೆವಿ ಹೀಟ್ ಹೊಡಿತಿದ್ದೆ, ತಡೆಯೋಕ್ಕೆ ಆಗ್ತಾಯಿಲ್ಲ. ಬಾಯ್ ಬ್ರೋ, ಸಿಗುವ. ಮಡಿಕೇರಿಯವರಂತೆ. ಸೊ ಎಲ್ಲೋ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತ ಅಂದರು. ನೋಡೋಣ, ಆದರೆ ಹೋಗೋಣಂತೆ. ನಮ್ಮ ಪಾಡಿ ಯಾವ ಥರ ಆಗಿದೆ ಅಂದರೆ ನೋಡಿ, ಇಲ್ಲಿ ಈ ಅವಸ್ಥೆ ಆಗಿದೆ. ಎಲ್ಲ ಸೂಟಲ್ಲಿ ಬಂದಿದ್ವಿ. ಸದ್ಯಕ್ಕೆ ಹೆವಿ ಹೀಟ್ ಹೊಡಿತಿರೋದ್ರಿಂದ ಎಲ್ಲ ಪ್ಯಾಂಟ್ ಗಿಂಟೆಲ್ಲ ಬಿಚ್ಚಾಕಿ ಎಲ್ಲರೂ ಶಾರ್ಟ್ಸಲ್ಲಿದ್ದೀನಿ. ಅವನು ಶಾರ್ಟ್ಸ್ ಹಾಕ್ಕೊಂಡವನೆ, ಅವನು ಕಂಪ್ಲೀಟಾಗಿ. ಇವನು ಶಾರ್ಟ್ಸ್ ಹಾಕ್ಕೊಂಡವನೆ ಅವನ ಗಾಡೀಲಿ.
ಹೆವಿ ಹೀಟ್ ಹೊಡಿತಿದೆ. ಇನ್ನೊಬ್ಬ ಅಲ್ಲೊಬ್ಬ ಇದ್ದಾನೆ, ಅವನು ಅಷ್ಟೇ ಶಾರ್ಟ್ಸ್ ಹಾಕ್ಕೊಂಡು ಇಲ್ಲಿಂದ ಬಿಡೋಣ ಅಂತೇಳಿ. ಸೊ ಸರಿ ಬಿಸಿಲು ಹೊಡಿತಿದೆ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂದರೆ ಡೈರೆಕ್ಟು ಮುರುಡೇಶ್ವರ. ನಾನು ನಿಮಗೆ ಡೈರೆಕ್ಟಾಗಿ ಮುರುಡೇಶ್ವರದಲ್ಲಿ ಸಿಗ್ತೇನೆ. ಸೊ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ ಅಂತ ನಡೀರಿ. ನಮ್ಮ ಪಾಳಿನೇನು ಕೇಳೋಂಗಿಲ್ಲ ಇವತ್ತು. ಅಪ್ಪ ಟ್ರಾವೆಲ್ ಮಾಡಿ ಬಂದಿದ್ದಗೂ ಈಗ ಒಂದು ಸ್ವಲ್ಪ ಖುಷಿ ಆಗ್ತದೆ. ಯಾಕೆಂದರೆ ನೋಡಿ ಆಲ್ಮೋಸ್ಟ್ ಮೇನ್ ಓಡಾಡೋ ರೋಡಲ್ಲಿ ಬೀಚ್ ಇದೆ. ವಾವ್, ಸೂಪರಾಗಿ ಕಾಣ್ತಿದೆ ಮಾತ್ರ. ನೋಡಿ ಹೆಂಗೆ ಕಾಣ್ತಿದೆ ಅಂತ ಹೇಳಿ. ಈಗ ಅಲ್ಲಿಗೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಒಂದೆರಡು ಫೋಟೋ ಗೀಟೋ ತಗೊಂಡು ಬರೋಣಂತೆ. ಹೋಗೋ ಜಾಗದಲ್ಲಿ ಹೋಗೋ ಮೇನ್ ರೋಡಲ್ಲಿ ಒಂದು ಬೀಚ್ ಸಿಕ್ತು. ಆಗಿದೆ ಅದೆಲ್ಲ ನೋಡಿ. ಬೋಟಿಂಗ್ ಕಾಣ್ತೀನಿ, ಎಷ್ಟು ಬೋಟ್ ಇದೆ ಅಂತ ಹೇಳಿ. ಅಲ್ಲೂ ಕಾಣ್ತಿದೆ, ಅಲ್ಲೂ ಕಾಣ್ತಿದೆ, ಅಲ್ಲೂ ಕಾಣ್ತಿದೆ. ಅದೆಲ್ಲ ಫಿಶಿಂಗ್ ಬೋಟ್ ಅನ್ಸುತ್ತೆ. ಕ್ರೇಜಿ, ನೆಕ್ಸ್ಟ್ ಲೆವೆಲ್. ಮಳೆ ದಂಧೆ ಮಾಡೋದು ಹೇಳಿ ಗಾಯ್ಸ್. ಯಾರು ಮಳೆ ದಂಧೆಗಿಂತ ಮಾಡ್ಬೇಕಂದ್ರೆ ಬಂದ್ಬಿಡಿ ಇಲ್ಲ. ನೋಡಿ ಇಲ್ಲಿ ಸೈಡಲ್ಲಿ ನೋಡಿ ಎಷ್ಟು ಮರಳು. ಒಂದು ಅರಮನೆ ಕಟ್ಬೋದು ಮರಳಲ್ಲಿ. ಗೈಸ್ ಬೀಚಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಎಲ್ಲಿ ನೋಡಿದ್ರು ಬರೀ ಬಟ್ಟೆ ಅಂಗಡಿಗಳು. ಎಲ್ಲಿ ನೋಡಿದ್ರು ಬಟ್ಟೆ ಸಗದಾಗಿದೆ. ಸೊ ಇಲ್ಲಿ ಬಂದರೆ ಚಾಟ್ಸ್ ಐಟಮ್ ಅಂತ ಕಾಣ್ತದೆ. ಇನ್ನು ಈ ಕಡೆ ಬಂದರೆ ಗೋಗಲ್ ಲೋಕಲ್ ಶಾಪ್ಗಳು ಎಲ್ಲ ಹೆಣ್ಮಕ್ಳು ಹಾಕೋ ಐಟಮ್ಗಳ. ಜಾತ್ರೆ ಓಲೆ ಹಾಕ್ತಾರೆ ಆಕಾಶ, ಜಾತ್ರೆ ಓಲೆ ಹಾಕ್ತಾರಲ್ವ ಹೆಣ್ಮಕ್ಳು. ಲಾಸ್ಟ್ ಟೈಮ್ ಇವನೇ ಹೇಳಿದ್ದು. ಇಲ್ಲ ಗೈಸ್, ನಂಗೆ ಏನು ಗೊತ್ತಿಲ್ಲ. ಜಾತ್ರೆ ಒಲೆನಾರ ಆ ಕಡೆ ಚಿಂದವ ಅದು ನಿಮಗೆ ಬಿಟ್ಟಿದ್ದು. ಆ ಕಡೆ ಈ ಕಡೆ ಎಲ್ಲ ಇದೇನೆ. ಎಲ್ಲರಿಗೂ ಜಾತ್ರೆ ಅಂತ ಹೇಳ್ಬಿಟ್ಟು ಅವನೇ ತಗೊಂಡಿದ್ದ ಮುಂದೆ ಒಂದು 2 ಜೊತೆ ಒಂದು ಸೆಟ್ ಫುಲ್ಲು. ಎಲ್ಲಿ ನೋಡಿದ್ರೆ ಇಂಥ ವೇಯ, ವೆರಿ ವೇಯ ನೋಡಿದ್ರೆ ಇದ್ದೇನೆ. ಸೊ ಇದರಿಂದ ಆ ಕಡೆ ಬೀಚ್ ಇದೆ ಅನ್ಸುತ್ತೆ. ಗೈಸ್ ಎಲ್ಲ ಜಾತ್ರೆ ವಾಚ್ ಹಾಕೋದು ಹುಡುಗರು. ಜಾತ್ರೆ ವಾಚ್ ಹಾಕೋದು. ನಾನಲ್ಲಿ ವಾಚ್ ಹಾಕಿಲ್ಲ. ನಾವು ಈ ಬೀಚಿಗೆ ಹೋಗಿ ಬಂದವ್ರು, ಅದಕ್ಕೆ ಯಾರು ಹಾಕಿಲ್ಲ. ಸೊ ಬಿಗ್ ಫ್ಯಾನ್ ಸರಿ. ಅದು ಇಲ್ಲಿಂದ ಸ್ವಲ್ಪ ದೂರ ಆದರೆ ಬೀಚ್ ಸಿಗುತ್ತೆ. ಸ್ವಲ್ಪ ದೂರ ಇದೆ ಬೀಚು. ಇದೇ ಬೀಚ್ ಬಂತು. ಈಗ ನಮಗೆ ಈಗ ಬೀಚಿಗೆ ಹೋಗೋಣಂತೆ ಡೈರೆಕ್ಟ್. ಬೀಚಿಗೆ ಹೋಗಿ ಬೀಳನ್ ಬನ್ನಿ ಗೈಸ್. ನೆನ್ನೆ ಮಂಗಳೂರಲ್ಲಿ ಪಣಂಬೂರಲ್ಲಿ ಬಿದ್ದು ಒದ್ದಾಡಿದ್ವಿ. ನೀರು ಕುಡಿದಿದ್ವಿ. ಈಗ ಇಲ್ಲಿ ಮುರುಡೇಶ್ವರದಲ್ಲಿ ಆ್ಯಕ್ಚುಲಿ ಏನು ಸೀನ್ ಅಂದರೆ ನೆನ್ನೆ ಅಲ್ಲಿ ಪಣಂಬೂರಲ್ಲಿ ಬಿದ್ದು ನೀರು ಕುಡ್ದು ಫುಲ್ ಹೆಲ್ತ್ ಎಲ್ಲ ಹಾಳಾಗೋಗಿತ್ತು. ರಿಕವರ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಹೆವಿ ತುಂಬ ಟಾಸ್ಕ್ ಆಗೋಯ್ತು ನೋಡಿ. ಅಲ್ಲಿ ಫುಲ್ ಟೆಂಪಲು ಎಲ್ಲ ಬೋಟ್ ಇದೆ. ಇಲ್ಲಿ ಬೋಟ್ ಇದೆ. ಅಲ್ಲೊಂದೇನೋ ಸ್ಟ್ಯಾಚು ಇದೆ, ಶಿವನ ಸ್ಟ್ಯಾಚು ಅನ್ಸುತ್ತೆ. ಅಲ್ಲಿಗೆಲ್ಲ ನೈಟ್ ಕವರ್ ಮಾಡೋಣ ಲೈಟ್ ಇದ್ದಾಗ. ಸೊ ಸದ್ಯಕ್ಕೆ ಇಲ್ಲಿಗೆ ಹೋಗೋಣ ಅಂತ ನೋಡಿ ಗೈಸ್. ಪಣಂಬೂರಿಗೂ ಇಲ್ಲಿಗೂ ಏನು ಚೇಂಜಸ್ ಅಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕುದುರೆಗಳಿದೆ. ಇಲ್ಲೂ ಇದೆ ಒಬ್ಬ ನಿಂತ್ಕೊಂಡು ನಿದ್ದೆ ಮಾಡ್ತಿದೆ. ಇಲ್ಲೂ ಇದೆ ಕುದುರೆ ಜೊತೆಗೆ ಒಂಟೆ ಇದೆ. ಕ್ರೇಜಿ ಆಗಿದೆ ಬೈ. ಮಾರೇಗ ನೈನ ಮರೆಗ ನೋಡಿ ಹೆಂಗಿದೆ ಅಂತ. ಇದ್ರಲ್ಲಿ ಹೋದ್ರೆ ಉಳಿತೀವನ್ ನಾವು. ಸಗದಾಗಿದೆ ಮಾತ್ರ ನೋಡಿ ಹೆಂಗಿದೆ ಅಂತೇಳಿ. ಬರೀ ತಲೆನೇ ನಮ್ಮ ಅರ್ಧ ಬಾಡಿ ಎಷ್ಟು ಉದ್ದ ಇದೆ. ಅಜೀವಾಗಿದೆ ಗುರು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು. ಕ್ರೇಜಿ. ಇಲ್ಲಿ ಕೂತಿದೆ ಕೂತಿದೆ. ಇದ್ರ ಮುಖ ನೋಡಿ ಯಾವ ಥರ ಇದೆ ಅಂತೇಳಿ. ಮೂಗ್ನೆತ್ ಹಾಕೋರೆ ಮೂಗ್ನೆತ್ ಹಾಕಿದಾರಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಎದ್ದೇಳ್ತದೆ ಎದ್ರೆ ನೋಡಿ ಹೆಂಗಿದೆ ಅಂತೇಳಿ. ಸರಿಯಾಗಿದೆ ಹೈಟಾಗಿ. ಕಮ್ಮಿ ಹೈಟ್ ಇಲ್ಲ, ಇದು ಹೆವಿ ಹೈಟ್ ಇದೆ. ಹೋದ್ರೆ ಕಾಲೇ ನಮ್ಮ ಅರ್ಧ ಬಾಡಿ ಅಷ್ಟು ನೋಡಿ ಹೆಂಗಿದೆ ಅಂತೇಳಿ. ಗೈಸ್ ಕ್ರೌಡ್ ಅಷ್ಟಿಲ್ಲ, ಬಟ್ ಎಂಜಾಯ್ಮೆಂಟ್ ಮಾಡೋಕ್ಕೆ ಮಾತ್ರ ಸೂಪರಾಗಿದೆ ಅಲ್ವಾ. ಪೀಸ್ ಆಗಿದೆ ಗಾಯ್ಸ್, ಸಖತ್ತಾಗಿದೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿ ನೆನ್ನೆ ಹೋಗಿದ್ದು ಪಣಂಬೂರು ಬೀಚು ಫುಲ್ ಗಜಿಬಿಜಿ ಅಂತ ಇತ್ತು. ನೋಡಿ ಬಿಲ್ಡಿಂಗ್ ಕಟ್ತಾರೆ, ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟರೆ ಬಿಲ್ಡಿಂಗ್ ಏನೋ ಮಾಡ್ತಿದ್ದಾರೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್. ಕ್ರೇಜಿ. ಇಲ್ಲ ಇಷ್ಟು ದೂರ ಬಂದು ನಮಗೇನು ಸಿಗುತ್ತೋ ಗೊತ್ತಿಲ್ಲ, ಬಟ್ ಈ ಬೀಚಿನ ಅಲೆಗಳು ನೋಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ.
ಹೌದಲ್ವಾ ಕಮೆಂಟ್ ಮಾಡಿ ಹೇಳಿ. ಯಾವ ಸುತ್ತಿದ್ರು ಯಾವ್ದು ಏನೇ ಇದ್ರು ಹಾ. 5 ಮಿನಿಟ್ಸಲ್ಲಿ ಎಲ್ಲ ಇಲ್ಲೇ ಮುಗ್ದೋಗುತ್ತೆ. ಯಾವ ಬಂದ ಸುತ್ತು ಇರೋ ಯಾಕೋ ಆ ಕಡೆ ಒಂದು ಸೈಡಿಗೆ ದಬಾಕೊಂಬಿಟ್ಟಿರುತ್ತೆ. ಇಲ್ಲೆಲ್ಲ ನೋಡಿದ್ರೆ ಅದನ್ನೇ ಕ್ರೇಜಿ. ಸೊ ಸದ್ಯಕ್ಕೆ ಈಗ ಅಲ್ಲಿಗೆ ಹೋಗಿ ನಾವು ಒಂದು ಸ್ವಲ್ಪ ದಬಾಕೊಳ್ಳೋ ಪ್ಲಾನ್ ಐತೆ. ಎಮ್ಮೆ ಬಿತ್ತು ಒದ್ದಾಡ್ಬಿಟ್ಟು ಬರ್ತೀವಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ನಿಮಗೆ. ಒಂದು ಅರ್ಧ ಲೀಟರ್ ನೋಡಿ ಕುಡ್ಕೊಂಡು ಹೋಗ್ತಾ ಇಲ್ಲ. ಗೈಸ್, ಸೊ ಮುರುಡೇಶ್ವರ ಡೇ ಟೈಮ್ ಬಂದಿದ್ವಿ ಈವ್ನಿಂಗು. ಇದೊಂದು ನೈಟ್ ಆದಮೇಲೆ ಒಂದು ವಿಸಿಟ್ ಕೊಡೋಣ ಅಂತ ಮತ್ತೆ ಹೋಗ್ತಾ ಇದ್ದೀವಿ ರೂಮಿಂದ. ನೈಟ್ ಟೈಮ್ ನೋಡೋಕ್ಕೆ ಅಲ್ಟಿಮೇಟ್ ಆಗಿದೆ. ಚೆನ್ನಾಗಿದೆ ನೋಡಿ. ನೈಟ್ ಟೈಮ್ ಬರಬೇಕು. ಲೈಟಿಂಗ್ಸು, ಪ್ಲೇಸು, ಪೀಪಲ್ಸ್ನೆಲ್ಲ ನೋಡಬೇಕಿದೆ. ಪೀಸಾಗಿರುತ್ತೆ. ಬನ್ನಿ ತೋರಿಸ್ತೀನಿ, ಅಲ್ಲೆಲ್ಲ ಕ್ಲಿಪ್ಗಳು ಹಾಕ್ತೀನಿ ನೋಡಿ. ಈ ಕಡೆ ಹಂಗೆ ನೋಡಿದ್ರೆ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ. ಫೋನ್ ತಗೊಬಿಟ್ಟು ಆ್ಯಡ್ ಮಾಡಿಸ್ತೀನಿ. ಕಲರ್ ಚೇಂಜ್ ಆಯಿತು. ಆರ್ಚು, ಎಂಟ್ರೆನ್ಸ್ ಆರ್ಚಿಂಗ್ ಇದೆ. ಕಲರ್ಸು ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಮತ್ತು 5 ಮಿನಿಟ್ಸಿಗೆ ಅನ್ಸುತ್ತಲ್ವ? 5 ಮಿನಿಟ್ಸಿಗೆ ಉಂಟು ಎಲ್ಲ ಬೋರ್ಡ್ಸ್ ಇದೆ. ಗೊತ್ತಿಲ್ಲ ಎಷ್ಟೊತ್ತು ಅಂತ. 5 ಮಿನಿಟ್ಸಿಗೆ ಅನ್ಕೋತೀವಿ. 5 ಮಿನಿಟ್ಸಿಗೆ ಕಲರ್ ಚೇಂಜ್ ಆಗ್ತದೆ. ಎಷ್ಟು ಕರೆಕ್ಟಾಗಿ ಮುಂದೆ ಬಂದು ನೋಡ್ಬೇಕಾದ್ರೆ ಹೆಂಗೆ ಕಾಣ್ತದೆ ನೋಡಿ. ಕಲರಿಗೆ ಮತ್ತೆ ಚೇಂಜ್ ಆಯಿತು. ತೋರಿಸ್ತೀನಿ ನೋಡಿ. ಕ್ರೇಜಿ ಆಗಿದೆ. ಇದು ಇವಾಗ ನೋಡೋಕ್ಕಿಂತ ಚೆನ್ನಾಗಿದೆ. ಲೈವಲ್ಲಿ ನೋಡಬೇಕು ಅಂದರೆ ಪಿಂಕ್ ಇರೋದು. ಫೋನಲ್ಲಿ ಕ್ಲಿಕ್ ಮಾಡಬೇಕಾದ್ರೆ ಬ್ಲೂ ಕಾಣಿಸುತ್ತೆ. ಅಲ್ಲಿ ನೋಡು. ಇಲ್ಲ, ಈ ಕ್ಯಾಮ್ರಲ್ಲಿ ಚೆನ್ನಾಗಿ ಕಾಣ್ತಿದೆ ಮಚ್ಚ. ಫೋನ್ ನೋಡ್ಬೇಕು ಹಂಗೆ ಕಾಣ್ತಿರೋದು. ಫೋನಲ್ಲಿ ಬ್ಲೂ ಕಾಣಿಸುತ್ತೆ. ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಹಂಗೆ ನೋಡು, ಅಲ್ಟಿಮೇಟ್. ಸೇಮು. ಮೇಲೆ ನೋಡ್ತಾ ಇದ್ರೆ ಏನೋ ಕೆಳಗಿಂದ ಮೇಲೆ ಗಂಟು ಒಂದೇ ಥರ. ಝೂಮ್ ಮಾಡೋಣ. ನೋಡೋಕ್ಕಂತೂ ಕ್ರೇಜಿ ಆಗಿದೆ. ಒಂಥರ ಪೀಸ್ನೆಸ್ಸು, ಭಾರಿ ಪೀಸ್ನೆಸ್ ಇದೆ ನೋಡ್ಬೇಕಂದ್ರೆ. ಮಚ್ಚ ಏನು ಹೇಳ್ತೀನಿ? ನೋಡೋಕ್ಕಿಂತ ಮುಂಚೆ ಬರೀ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅನ್ಸುತ್ತೆ ಒಂದೊಂದ್ಸಲಿ. ಆನೆ ತೋರ್ಸೋಣ ನಿಮಗೆ. ಅಭಿಮನ್ಯು ಅಲ್ಲ, ಅರ್ಜುನ ಅಭಿಮನ್ಯು ಇಬ್ಬರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಾರೆ. ಸೇವಾ ಕೌಂಟರ್ ಇಲ್ಲಿಂದ ಇವಾಗ ಕಾಣಿಸ್ತಾನೆ. ಇನ್ನೂ ಪ್ರೊಸೆಸಿಂಗ್ ಎಲ್ಲ ಇದೆ. ವರ್ಕಿಂಗ್ ಚೆನ್ನಾಗೇ ಇತ್ತು. ಈಗ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ಲಾಸ್ಟ್ ಟೈಮ್ ಬಂದಾಗಲೂ ಇತ್ತಲ್ಲ. ಶ್ರೀಕಂಠ ಅಂತ. ನೋಡಿ ಎಷ್ಟು ಜನ ನಿಂತವ್ರೆ. ಇದ್ಯಾವುದು? ಬಲರಾಮ. ಓಕೆ ನೋಡಿ, ವಿಶ್ರಾಂತಿ ಪಡೆಯೋಕ್ಕೂ ಜಾಗ ಇದೆ ಇಲ್ಲಿ. ದರ್ಶನಕ್ಕೆ ಫುಲ್ ಕ್ಯೂ ನಿಂತಾರೆ ಜನ. ದರ್ಶನಕ್ಕೆಲ್ಲ ಫುಲ್ ಜನ ಕ್ಯೂ ನಿಂತ್ಕೊಬಿಟ್ಟವ್ರೆ. ನಾವು ಅದಕ್ಕೆ ಈ ಕಡೆಯಿಂದ ಹೋಗೋಣ ಅಂತ. ಈ ಆರ್ಚ್ ನೋಡೋಣ ಅಂತ ಬಂದ್ವಿ. ಆರ್ಚ್ ಅಂತೂ ಚೆನ್ನಾಗಿದೆ. ಆವಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ವೈಟ್ ಕಲರು ಒಂದೊಂದ್ಸಲ ಒಂದೊಂದು ಕಲರ್ ಆಗ್ತಿರುತ್ತೆ. ಆಮೇಲೆ ಪಾರಿವಾಳ ನೋಡಿ ಸುಮಾರಾಗಿದೆ. ಆಮೇಲೆ ಪಾರಿವಾಳ ನನಗೆ ಗೈಸ್ ತುಂಬ ಇದೆ. ಮತ್ತು ಇಲ್ಲಿ ಕೂರಬೇಕಾದ್ರೆ ಏನೋ ಒಂಥರ ಫೀಲು. ಯಾವ ಟೆನ್ಷನು ಇರೋಲ್ಲ. ಆರಾಮಾಗಿ ಕೂರ್ಬೋದು. ಎಲ್ಲ ಟೆನ್ಷನು ಮರ್ತೋಯ್ತದೆ ಇಲ್ಲಿ ಕೂತ್ರೆ. ಪೀಸ್ನೆಸ್ ಇದೆ. ಇಲ್ಲಿ ಆಪೋಸಿಟಲ್ಲಿ ಹಂಗೆ ಕೊಟ್ಟವರು ಕೂರೋಕ್ಕೆ.
ಚೆನ್ನಾಗಿ ಕೊಟ್ಟವ್ರೆ. ಅಲ್ವಾ ಕೆತ್ತನೆ ತಮಾಷೆನಾ? ಹಳೇ ತಾನೇ ಇದು ಚಿನ್ನ ತಲೆಗೆ ಹಾಕ್ಬಿಟ್ಟು ಪರ್ಮಿಷನ್ ಕೊಟ್ಟಿರಲಿಲ್ಲ. ಇವಾಗ 15 ಮಿನಿಟ್ಸ್ ಇದೆ ಮಾತ್ರ. 15 ಮಿನಿಟ್ಸಿಗೆ ಮಾತ್ರ ಕೊಟ್ಟವ್ರೆ. ಮಾಡ್ಬಿಟ್ಟು ಬೇಗ ಹೋಗ್ಬೇಕು ಅಂತ ವಿಜುವಲ್ಸ್ ತೋರಿಸ್ತೀವಿ ಹಂಗೆ. ಓಕೆ ಗೈಸ್, ಗೊತ್ತಲ್ಲಿ ಎಂದಾರ ಇದೊಂದು ಚಿನ್ನದ ರಥ ಇದೆ, ತೋರಿಸ್ತೀನಿ. ಫುಲ್ ಗೋಲ್ಡಲ್ಲೇ ಮಾಡಿದ್ರು. ಗೋಲ್ಡಲ್ಲೇ ರಥ ಫುಲ್ಲು ಚಿನ್ನದೇ. ಇವಾಗ ಒಂದು ರೌಂಡ್ ಬಂದಿದೆಯಂತೆ. ಇವಾಗ ಬಂತು. ಹೌದಾ, ಇವಾಗ ಬಂತಂತೆ. ಆಯಿತು, ಮುಗೀತು. ಟೈಮಿಂಗ್ಸ್ ಇಷ್ಟೇ ಅಂತ ಇವತ್ತಿಂದು. 9 ಗಂಟೆ ಆಯಿತು. ನಾವು ಬಂದಿದ್ದು ಆಲ್ರೆಡಿ ಲೇಟು. ಒಂದ್ಸಲ ಬಂದಿದ್ವಿ, ಬೀಚಿಗೆಲ್ಲ ಹೋಗಿ ಬಂದ್ವಿ. ಆಗ ಬೀಚಿಂದಲೇ ವೀಡಿಯೋಸ್ ಮಾಡಿದ್ವಿ. From Scotland. Scotland. Oh, famous. Yeah. We're from Scotland. Okay, sir. Bye. Okay. Both are French. Motor bikes. Okay. Which bike? Which bike? Which Royal Enfield. Royal Enfield. 350 Bullet. Okay, okay. From where? From where? Goa. Goa. ಗೋವಾ ಟು All over India. Goa, Balalum, Hubli, Hampi, Ah. Chitraguga. Oh, okay. All over Karnataka. Yes. Okay. And down to Kerala. Ah. And then back to Goa. Come to Coorg also. Coorg. Come to Coorg. You can search in Google Coorg. Coorg. That's a Coorg is beautiful Scotland place. of India. Is it north? Mangalore. That's Oh it. no, I've been there. Scotland of India. Oh, I've been there. Ha ha ha. It's not Merikiri. Madikeri. Yeah, I've been there. Raja seat. Look, ಅಭಿ ಆಯ್ತು ಅದು ಇಂಡಿಯಾ ಎಲ್ಲ. Merikiri. When you came to Madikeri? When did you came there? 4 days ago. 4 days ago. Mhm. Okay. We This is Merikiri. Well, on the way. Where? Which one place? Bridge. Glass bridge. Look, Merikiri. This. ಇದು ಕಣೋ ಮಂದಲ್ Madikeri. City of Madikeri. Madikeri bus stand. Merikiri. We came from them. You've came from Merikiri. Yeah. Ah, okay. That's beautiful up there. Nice and cool. Yeah, Yes, weather yes. is so much better. Scotland Yes. of India. Yes. Yeah. That's why I went to see. Because we were from Scotland. I was right. Let's see this place. And good road. Yes, Yeah. yes. For Hill motorbike. stations. Hill stations. Pardon? Hill stations. Hill stations. Yes. Yeah, right. Yes. Yes. Thank you, sir. Okay. All the Okay, best. bye. Right. Okay. Thank you. Bye. Have a good day. Thank you, sir. Bye, sir. Good night. Bye. Bye. Enjoy your day. Bye. Thank you. ಗುಡ್ ಮಾರ್ನಿಂಗ್ ಗೈಸ್. ಸದ್ಯಕ್ಕೆ ಬೆಳಗ್ಗೆ ಮಾರ್ನಿಂಗ್ ರೈಡ್ ಸ್ವಲ್ಪ ಬೇಗ ಹೋಗೋಣ ಅಂಥೇಳಿ 5 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿಂದ ಇವತ್ತು ಹೋಗ್ತಿದ್ದೀವಿ. ಸದ್ಯಕ್ಕೆ ಮುರುಡೇಶ್ವರನ ಟಾಟಾ ಮಾಡೋಣ. ಯಾಕೆ 5 ಗಂಟೆಗೆ ಹೋಗ್ತಿದ್ದೀವಿ ಅಂತಂದರೆ ಲೇಟಾಗಿ 9-10 ಗಂಟೆಗೆ ಹೊರಡಿದ್ರೆ ಹೆವಿ ಹೀಟ್ ಹೊಡೆಯುತ್ತೆ. ಬೈಕ್ ಓಡ್ಸೋಕ್ಕೆ ತುಂಬ ಕಷ್ಟ ಅಂತೇಳಿ ಮಾರ್ನಿಂಗ್ ಬೇಗ ಹೊರಟು ಮಂಗ್ಳೂರು ರೀಚ್ ಮಾಡೋಣ ಅಂತೇಳಿ. ತಿರ್ಗಾ ಮಂಗ್ಳೂರಿಂದ ಆ ಕಡೆ ಹೆಂಗಾರು ಹೋಗೋಣ ಅಂತೇಳಿ ಬೇಗ ಹೋಗ್ತಿದ್ವಿ. ಎಲ್ಲ ಪ್ಯಾಕಿಂಗ್ ಆಗ್ತಿದೆ. ಇನ್ನು ಇಲ್ಲಿ ಆರ್ಡರ್ ಬಗ್ಗೆ ಮಾತಾಡಂಗಿದ್ರೆ ರೂಮ್ ನಿಜವಾಗ್ಲೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸುಮ್ಮನೆ ಕಾಸು 2,500 ಎಲ್ಲ ವೇಸ್ಟು. ಸೊ ಸದ್ಯಕ್ಕೆ ಬೈಕ್ನ ಕೋಲ್ ಸ್ಟಾರ್ಟ್ ಮಾಡಿ ಆಗಿದೆ. ಹೋಗೋಣಂತೆ ಬನ್ನಿ. ನೆಕ್ಸ್ಟ್ ಫ್ಯೂಲ್ ಹಾಕಿಸ್ಬೇಕು. ಮುಂದೆಲ್ಲಾದರೂ ಫ್ಯೂಲ್ ಹಾಕಿಸ್ಕೊಂಡು ಇಲ್ಲಿ ಬಿಡೋಣ ಅಂತ. ನಾನು ಯಾವತ್ತೂ ಮನೆಯಿಂದ 2 ಡೇಸ್ ಆಗಲಿ 3 ಡೇಸ್ ಆಗಲಿ ಮನೆಯಿಂದ ಹೊರಗಡೆ ಇದ್ದವನಲ್ಲ. ಫಸ್ಟು ಟೈಮು ಲೈಫಲ್ಲಿ ಮನೆ ಬಿಟ್ಟು ಹೊರಗಡೆ ಉಳ್ಕೊತಿರೋದು. ಸೊ ಹಂಗಾಗಿ ಸೈಕಾಗಿ ಒಳ್ಳೆ ಫೀಲಿಂಗ್ ಬರ್ತದೆ ಮಾರ್ನಿಂಗ್ ರೈಡ್ ಮಾಡೋಕ್ಕೆ. ಒಳ್ಳೆ ರೋಡು,
ಕ್ರೇಜಿಯಾಗಿ ಸನ್ ರೈಸ್ ಆಗ್ತಿದೆ, ಅಲ್ಲಿ ಕಾಣ್ತಿದೆ ಈಗ. ಸೊ ಒಳ್ಳೆ ಫೀಲಿಂಗ್ ಇರ್ತದೆ ಮಾತ್ರ. ಕ್ರೇಜಿ ಬೀಚು, ವ್ಯೂವು, ಅದ್ರ ಜೊತೆಗೆ ಬೈಕು ಫುಲ್ಲಿ ಲೋಡೆಡ್. ಕ್ರೇಜಿ ಕ್ರೇಜಿ ಕ್ರೇಜಿ, ವಾವ್ ಗೈಸ್. ನೆನ್ನೆ ಕೂಡ ಇಲ್ಲೇನೆ, ಇಲ್ಲಿ ಇಳಿಸ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡಿ ಹೋಗಿದ್ವಿ. ಬಟ್ ನೆನ್ನೆ ನೋಡೋಕ್ಕೂ ಈಗಿನ ವೆದರಲ್ಲಿ ನೋಡೋಕ್ಕೂ ಕ್ರೇಜಿ ಆಗಿದೆ ಮಾತ್ರ. ಮಾರ್ನಿಂಗ್ ವ್ಯೂ ಯಾವ ಥರ ಕಾಣ್ತಿದೆ ಅಂದರೆ ಬೀಚು ಇದು ಕ್ರೇಜಿ ನೆಕ್ಸ್ಟ್ ಲೆವೆಲ್ಲು. ಮೇನ್ ಹೈವೇಲಿ ಒಂದು ಒಳ್ಳೆ ಬೀಚ್ ಸಿಕ್ತು. ಯಾವ ಥರ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಸದ್ಯಕ್ಕಲ್ಲಿ ಆ ಬೋಟಿಂಗಲ್ಲಿ ಫಿಶ್ ಹಿಡಿತಿದ್ದಾರೆ. ಆ ಥರ ಸುಮಾರು ಬೋಟಿಂಗ್ ಇದೆ ಅಲ್ಲಿ ನೋಡಿ. ಅಲ್ಲೆಲ್ಲ ಕಾಣಿಸಿರ್ಬೋದು ನಿಮಗೆ. ಅಲ್ಲಿ 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 ಎಲ್ಲ ಕಡೆ ಇದೆ. ಸೊ ಅಲ್ಲೂ ಸುಮಾರಿದೆ. ಸೊ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದಕ್ಕೆ ಬೀಚ್ನ ನೋಡ್ತಿದ್ರೆ ಹೋಗೋ ಮನಸ್ಸಿಲ್ಲ, ಏನು ಮಾಡೋಂಗಿಲ್ಲ, ಅನಿವಾರ್ಯತೆ, ಕೆಲಸಗಳು, ವರ್ಕ್ ಪ್ರೆಷರ್ ಇರ್ತಾವಲ್ಲ, ಏನೂ ಮಾಡೋಂಗಿಲ್ಲ, ಸದ್ಯಕ್ಕೆ ಹೋಗ್ಬೇಕಾಗ್ತದೆ. ಹೆವಿ ಗಾಳಿ ಹೊಡಿತಿದೆ ನೋಡಿ, ಅಲೆಗಳು ಯಾವ ಥರ ಬರ್ತಿದೆ ಅಂತೇಳಿ. ಸುಮಾರು ಜೋರು ಬರ್ತಿದೆ. ನೋಡಿ ಅಲ್ಲೆಲ್ಲ ಹೆಂಗೆ ಹೋಗ್ತಿದೆ ಅಂತೇಳಿ, ಕ್ರೇಜಿ. ನೋಡಿ ಅಲ್ಲೆಲ್ಲ ಹೋಗ್ತಿದೆ. ಎಷ್ಟು ಏಡಿಗಳಿದೆ ಅಂದರೆ ಸುಮಾರು ಏಡಿಗಳಿದೆ. ಮಂಗಳೂರು ರೈಡಲ್ಲಿ ಏನು ಕಲಿತೆ ಅಂದರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ಎಕ್ಸ್ಪೀರಿಯೆನ್ಸ್ನ ಖಂಡಿತವಾಗ್ಲೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಕ್ರೇಜಿ ಗೈಸ್. ಅಲ್ಲಿಂದ ನೋಡಿ ಇಲ್ಲಿಗೆ ಒಂದು ಮೀನು ಬರ್ತಿದ್ದಾರಣ ಹಿಂಗೆ. ಅದು ಕ್ಯಾಟ್ ಫಿಶ್ ಹೊಡೆದಿದ್ದು. ಕ್ಯಾಟ್ ಫಿಶು, ಲೇಡಿ ಫಿಶ್ ಎರಡು ಬರ್ತೈತಲ್ವ ಇದು? ಬಿಡ, ಅದು ಬದುಕಲ್ಲಿ ಬೇಸಿಯ ಸಮುದ್ರಕ್ಕೆ ಬರೀ ಇವೇ ಮಾಡು, ಜೀವ ತೆಗಿಯೋದನ್ನೇ ಮಾಡಿ ನೀನು. ಗೈಸ್ ನೋಡಿ ಅಲ್ಲಿ ಮೀನು ಹಿಡಿತಿದ್ದಾರಲ್ಲ ನೋಡಿ, ಅಲ್ಲಿಂದ ಸೈಡಿಂದ ಮೀನು ಹಿಡಿತಿದ್ದಾರೆ. ಸೊ ಆ ಮೀನನ್ನ ಇವನು ಹಿಡ್ಕೊಂಬಂದು ನನಗೆ ತೋರಿಸ್ತಾನೆ. ಹೋಗೋ ಮನಸ್ಸಿಲ್ಲ, ಏನು ಮಾಡೋಂಗಿಲ್ಲ. ವರ್ಕ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಸುಮಾರು ಸೀನ್ ಇರ್ತದೆ. ಸೊ ಹೋಗಲೇಬೇಕಾದಂಥ ಅನಿವಾರ್ಯತೆಗಳು. ಸೊ ಸದ್ಯಕ್ಕೆ ಇಲ್ಲಿಗೊಂದು ಹೇಳಿ ಇಲ್ಲಿಂದ ಹೊರಡೋಣ ಅಂತ ಬನ್ನಿ. ಸದ್ಯಕ್ಕೆ ಬೈಕೆಲ್ಲ ಕ್ರೇಜಿಯಾಗಿ ನಿಲ್ಲಿಸಿದ್ದಾರೆ. ಈ ಟ್ರಿಪ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಟ್ರಿಪ್ಪು ಮಂಗಳೂರದೆಲ್ಲ ಚೆನ್ನಾಗಿದೆ. ಈ ಕಡೆ ಬಂದಿದ್ದು ಸ್ವಲ್ಪ ವೇಸ್ಟ್ ಆಯಿತು. ಯಾಕೆ? ಏನು ಒಂದು ದಿನ ಫುಲ್ಲು ಟ್ರಾವೆಲ್ ಆಯಿತು. ಅಲ್ಲಿ ಮುರುಡೇಶ್ವರ ನೋಡೋದು ಅಷ್ಟೇ ಒಂದೇ. 100 ಕಿಲೋಮೀಟರ್ಸ್, ಎಷ್ಟು ಕಿಲೋಮೀಟರ್? 158 ಕಿಲೋಮೀಟರ್ಸ್. 158 ಕಿಲೋಮೀಟರ್ ಬಂದು ಒಂದೇ ಒಂದು ದಿವಸ ನೋಡಿದ್ದು ಅಷ್ಟೇ, ಏನಿಲ್ಲ, ಬೇರೆ ಯಾವುದು ಇರಲಿಲ್ಲ. ಸೊ ಇದ್ರ ಟ್ರಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ ಮಂಗಳೂರೆಲ್ಲ ಚೆನ್ನಾಗಿತ್ತು. ಅಂದರೆ ರೈಡ್ ಜಾಸ್ತಿ ಆಗಿದೆ, ಓಡಿಸಿ ಫುಲ್ ಟೈರ್ಡ್ ಆಗಿದ್ದೀವಿ ನಾವು. ಸಿಕ್ಕು ಸೆಟ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಟ್ರಿಪ್ಪು ಪರವಾಗಿಲ್ಲ, ಚೆನ್ನಾಗಿತ್ತು. ವೈಬ್ ಮಾಡಿದ್ವಿ. ಇದೊಂದು ಟ್ರಾವೆಲ್ ಒಂದು ಸ್ವಲ್ಪ ಮೈ ಕೈ ಎಲ್ಲ ನೋವು ಚೆನ್ನಾಗಿತ್ತು. ನೆನ್ನೆ ಮಾಡಿದ ರೂಮು ಅದೇ ಥರ ಇತ್ತು. ಹೆವಿ ರೋದ್ನೆ, ಸುಮ್ಮನೆ ಕಾಸು 2,500 ಇಸ್ಕೊಂಡ್ರು. ಸೊ ಸದ್ಯಕ್ಕೆ ಈ ಬೀಚಿಗೆ ಒಂದು ಸೆಲ್ಯೂಟ್ ಹೇಳಿ ನಮ್ಮ ಡೈಲಿ ರೋಟೀನ್ ಕಡೆ ಹೋಗೋಣಂತೆ. ಲೆಟ್ಸ್ ಗೋ. ಆ್ಯಂಡ್ ಗೈಸ್, ಇವಾಗ ಬಂದು ತಲುಪಿದ್ವಿ ಊರಿಗೆ. ಎಷ್ಟು ರಿಸ್ಕ್ ಆಯ್ತು ಅಂದರೆ, ಇವಾಗ ಟೋಟಲಾಗಿ ನಾನ್ ಸ್ಟಾಪ್ ಹೊಡೆದಿರೋ ರೈಡ್ ಎಷ್ಟು ಅಂದರೆ ನೋಡಿ, ಅನಿಸಿದೆ ನಿಮಗೆ 672. ಇದು ನಮ್ಮ ಈ ಟ್ರಿಪ್ಪಿಂದು ಕಿಲೋಮೀಟರ್ಸ್. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಮಾತ್ರ. ಸೊ ಥ್ಯಾಂಕ್ ಗಾಡ್, ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ, ಅದು ಖುಷಿ. ಸೊ ನೆಕ್ಸ್ಟು 6